ಪೊಲೀಸ್ನವರು ರೇಡ್ ಮಾಡಿ ಕರ್ಕೊಂಡು ಹೋದ್ರಲ್ಲ, ಅದರಲ್ಲಿ ನಂದಿನಿ ಅಂತ ಯಾರಾದ್ರೂ ಇದ್ರಾ? ಹೌದು ಸರ್, ಈ PG-ಲಿರೋ ಎಲ್ಲ ಹುಡುಗಿರನ್ನು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅವರೇ ಇರ್ಬೋದು. ಸದ್ಯ ಒಳ್ಳೆ ಕೆಲಸ ಆಯ್ತು. ಈ ನಂದಿನಿಂದ ನಮ್ಮ ಬಾಮ ಇದನ್ನ ದೂರ ಮಾಡಬೇಕು ಅಂತ ಇವಳಿಗೆ ದುಡ್ಡು ಕೊಡು ಅಂತ ನಮ್ಮ ಅತ್ತೆ ಕಳಿಸಿದ್ದಾರೆ. ಇವಳು ನೋಡಿದ್ರೆ ಇಂಥ ಕೆಲಸ ಮಾಡಿ ಸ್ಟೇಷನ್ಗೆ ಹೋಗಿದ್ದಾಳೆ. ಈ ವಿಷಯ ನಮ್ಮ ಬಾಮ ಇದನ್ಗೆ ಏನಾದರೂ ಗೊತ್ತಾದ್ರೆ ಅವನೇ ಅವಳಿಂದ ದೂರ ಆಗ್ಬಿಡ್ತಾನೆ. ಛೇ, ಎಂಥ ಜನಪ್ಪ, ದುಡ್ಗೋಸ್ಕರ ಏನೆಲ್ಲ ಮಾಡ್ತಾರೆ. ಇಷ್ಟಕ್ಕೂ ನೀವ್ಯಾರು ಸರ್? ಈ ನಂದಿನಿನ ಪ್ರೀತಿ ಮಾಡ್ತಿದ್ದೀವಿ ಹುಡುಗ ಯಾರು? ನಾನು ತೀರ್ಥ ಅಂತ. ನನ್ನ ಬಾಮೈದ ತಾರಕ್ ಈ ನಂದಿನಿನ ಪ್ರೀತಿಸ್ತಿದ್ದ. ಅದೇನ್ ಮೋಡಿ ಮಾಡಿ ನಮ್ಮ ತಾರಕ್ನ ಬುಟ್ಟಿಗೆ ಹಾಕೊಂಡ್ಲು. ಅದಕ್ಕೆ ಇವಳಿಗೆ ದುಡ್ಡು ಕೊಟ್ಟು ಹೇಗಾದ್ರೂ ಮಾಡಿ ನಮ್ಮ ತಾರಕ್ನಿಂದ ದೂರ ಮಾಡಬೇಕು ಅಂತ ನಮ್ಮ ಅತ್ತೆ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಇವಳು ನೋಡಿದ್ರೆ ಇಂಥ ಕೆಟ್ಟ ಕೆಲಸ ಮಾಡಿದ್ದಾಳೆ. ಸದ್ಯ ಇದೆಲ್ಲ ಮದುವೆ ಮುಂಚೆನೆ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ನಮ್ಮ ಬಾಮೈದನ ಜೀವನ ಬೀದಿಗೆ ಬರ್ತಿತ್ತು. ಅತ್ತೆ ಅತ್ತೆ, ಏನಾಯ್ತು? ಹೋಗಿದ್ ಕೆಲ್ಸ ಸಕ್ಸಸ್ ಆಯ್ತಾ? ದುಡ್ಡು ತಗೊಂಡ್ ಜಾಗ ಖಾಲಿ ಮಾಡ್ತೀನಿ ಅಂತ ಹೇಳಿದ್ಲಾ? ಅತ್ತೆ, ನೀವು ಕೊಟ್ಟಿರೋ ದುಡ್ಡು ಇಲ್ಲೇ ಇದೆ ನೋಡಿ. ಅವಳು ದುಡ್ಡು ಇಸ್ಕೊಳ್ಳಿಲ್ಲ, ನಾನು ಅವಳಿಗೆ ಕೊಡ್ಲೂ ಇಲ್ಲ. ಅಳಿ ಅಂದ್ರೆ ನಾನ್ ನಿಮ್ಗೆ ಏನ್ ಹೇಳ್ ಕಳ್ಸಿದೆ, ನೀವೇನ್ ಮಾಡ್ಕೊಂಡ್ ಬಂದಿದ್ದೀರಾ? ಈಗ ಅವಳು ದುಡ್ಡು ತಗೊಂಡಿಲ್ವಾ ಅಥವಾ ಇದಕ್ಕಿಂತ ಜಾಸ್ತಿ ಬೇಕು ಅಂತ ಏನಾದ್ರೂ ಕೇಳದ್ಲಾ? ಎಷ್ಟು ಬೇಕೋ ಕೇಳೋದಕ್ಕೆ ಹೇಳಿ, ಅವಳ ಮುಖದ ಮೇಲೆ ಬಿಸಾಕ್ತೀನಿ. ಅಂತ ತೊಂದರೆ ನಿಮ್ಗಿಲ್ಲ ಬಿಡಿ ಅತ್ತೆ. ಅವಳು ಈ ದುಡ್ಡು ತಗೊಳ್ದೇನೆ ತಾರಕ್ ಜೀವನದಿಂದ ದೂರ ಹೋಗ್ಬಿಟ್ಲು. ಏನ್ ಹೇಳ್ತಾ ಇದ್ದೀರಾ ಅಳಿ ಅಂದ್ರೆ? ನಾನ್ ಹೇಳಿದ ಕೆಲ್ಸನ ಸರಿಯಾಗಿ ಮಾಡ್ಕೊಂಡ್ ಬರ್ದೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಲ್ಲ. ನಿಮ್ಮಿಂದ ಆಗೋದಿಲ್ಲ ಅಂದ್ರೆ ಹೇಳಿ, ನಾನೇ ಹೋಗಿ ನನ್ನ ಮಗನಿಂದ ದೂರ ಇರು ಅಂತ ಹೇಳಿ ದುಡ್ಡು ಕೊಟ್ಟು ಬರ್ತೀನಿ. ನೀವು ಅವಳಿಗೆ ಮೀಟ್ ಮಾಡಬೇಕು ಅಂದ್ರೆ ಸ್ಟೇಷನ್ಗೆ ಹೋಗ್ಬೇಕು. ಸ್ಟೇಷನ್ಗ? ಯಾಕೆ? ಯಾಕಂದ್ರೆ ಅವಳು ಮಾಡಬಾರ್ದು ಕೆಲಸ ಮಾಡಿದಕ್ಕೆ ಪೊಲೀಸ್ನವರು ವಿಚಾರಣೆ ಕರ್ಕೊಂಡು ಹೋಗಿದ್ದಾರೆ. ಅಳಿ ಅಂದ್ರೆ ಈ ರೀತಿ ಸುತ್ತಿ ಬಳಸಿ ಮಾತಾಡ್ಬೇಡಿ. ಏನಾಯ್ತು ಅಂತ ನೇರವಾಗಿ ಹೇಳಿ. ಅತ್ತೆ, ದುಡ್ಡು ಕೊಡೋಣ ಅಂತ PG ಹತ್ರ ಹೋದೆ. ಅಲ್ಲಿ ನೋಡಿದ್ರೆ ಪೊಲೀಸ್ನವರು ಇಲ್ಲಾಕ್ ಬಂದಿದ್ದಾರೆ ಅಂತ ವಿಚಾರಿಸಿದೆ. ಆಗ ಗೊತ್ತಾಯ್ತು, PG ಹೆಸರಲ್ಲಿ ಹುಡುಗಿಯರನ್ನ ಇಟ್ಕೊಂಡು ವೇಷವಾಟಿಕೆ ಮಾಡ್ತಿದ್ದಾರೆ ಅಂತ. ಪೊಲೀಸ್ನವರು ಅಲ್ಲಿರೋ ಎಲ್ಲ ಹುಡುಗಿಯರನ್ನ ವಿಚಾರಣೆ ಕರ್ಕೊಂಡು ಹೋದ್ರು. ಆ ಗುಂಪಲ್ಲಿ ನಂದಿನಿನೂ ಇದ್ಲು. ನೀವು ನಿಜ ಹೇಳ್ತಾ ಇದ್ದೀರಾ ಅಳಿ ಅಂದ್ರೆ? ಇಂಥ ವಿಷಯದಲ್ಲಿ ಸುಳ್ಳು ಹೇಳೋದಕ್ಕಾಗುತ್ತಾ ಅತ್ತೆ? ಈ ವಿಷಯ ಕೇಳಿ ನಿಮ್ ಖುಷಿ ಆಗ್ತಿದೆಯಲ್ಲ, ಇದಕ್ಕಿಂತ ಡಬಲ್ ಖುಷಿ ನನಗಾಯ್ತು ಅತ್ತೆ. ನಾವಾಗಿ ಕಿತ್ತು ಬೀಸಾಕ್ಬೇಕಾಗಿರೋ ಮುಳ್ಳು ತಾನಾಗಿ ದೂರ ಹೊರಟೋಯ್ತು. ಈ ವಿಷಯ ಹೇಳೋಣ ಅಂತ ನಾನು ಓಡೋಡ್ ಬಂದೆ. ಅವಳು ತಾರಕ್ನಿಂದ ದೂರನೂ ಹೋದ್ಲು, ನಮ್ ದುಡ್ಡು ನಮ್ಮ ಹತ್ರನೇ ಉಳಿತು. ಇನ್ನೇನ್ ಬೇಕು ಅತ್ತೆ? ನಾನು ಹೇಳಿದ್ದೆ ಅಲ್ವಾ, ಅವಳು ದುಡ್ಡುಗೋಸ್ಕರನೇ ನನ್ನ ಮಗನ್ಗೆ ಪ್ರೀತಿಯನ್ನು ಮಂಕುಬೂದಿ ಎರಚಿದ್ಲು ಅಂತ. ಆದ್ರೆ ಅವಳು ಈ ಲೆವೆಲ್ಗೆ ಇಳಿತಾಳೆ ಅಂತ ಗೊತ್ತಿರ್ಲಿಲ್ಲ. ಇವಳನ್ನೇನಾದ್ರೂ ನನ್ನ ಮನೆ ಸೊಸೆ ಮಾಡ್ಕೊಂಡಿದ್ರೆ ನನ್ಗೆ ಅವಮಾನ ತಾಳ್ಲಾರ್ದೆ ಸಾಯ್ಬೇಕಾಗಿತ್ತು. ಸದ್ಯ ಪೀಡೆ ತೊಲಗ್ತು. ನನಗಂತೂ ಈ ದುಡ್ಡು ತಗೊಂಡು ಹೋದಾಗ ಎಲ್ಲಿ ಈ ವಿಷಯ ತಾರಕಗೆ ಹೇಳ್ತಾಳೋ ಇಲ್ಲ ಕಪಾಳಕ್ಕೆ ಬಾರಿಸ್ತಾಳೋ ಅಂತ ಭಯ ಆಗಿತ್ತು. ಆದ್ರೆ ಅವಳೇ ಸಮಾಜದ ಮುಂದೆ ಮುಖ ತೋರ್ಸಕ್ಕಾಗದೆ ಮುಖ ಮುಚ್ಕೊಂಡು ಹೋಗಿದ್ದನ್ನ ನೋಡಿ ಹಾಲು ಕುಡಿದಷ್ಟು ಸಂತೋಷ ಆಯ್ತು. ನನಗೂ ತುಂಬಾ ಖುಷಿ ಆಗ್ತಾ ಇದ್ದಾಳೆ ಅಂದ್ರೆ. ನನ್ನ ಮಗನ್ಗೆ ಅವಳ ಪ್ರೀತಿ ಮಾಡಬೇಡ ಅಂದ್ರೆ ಎಲ್ಲಿ ಬೇಜಾರ್ ಮಾಡ್ಕೊಳ್ತಾನೋ, ನನ್ನ ವಿರುದ್ಧ ಎಲ್ಲಿ ನಿಲ್ತಾನೋ ಅಂತ ಭಯ ಆಗೋಗಿತ್ತು. ಈಗ ಅವನಾಗೆ ಬಂದು, ಅಮ್ಮ ನಾನು ಮೋಸ ಹೋಗ್ಬಿಟ್ಟೆ,
ನಂದಿನಿ ಪ್ರೀತಿ ಹೆಸರಲ್ಲಿ ನನಗೆ ಮೋಸ ಮಾಡ್ಬಿಟ್ಲು ಅಂತ ಹೇಳ್ಕೊತಾನೆ. ಇದೆ ನನಗೂ ಬೇಕಾಗಿರೋದು. ಈಗ ಅವನು ಕೋಲ್ಕತ್ತಾದಿಂದ ಮನೆಗೆ ಬರ್ತಾ ಇರ್ತಾನೆ. ಬರ್ಲಿ, ಅವನಾಗೆ ವಿಷಯ ಹೇಳೋವರೆಗೂ ನಾವೇನು ಹೇಳೋದು ಬೇಡ. ಅವನಾಗೆ ಬಾಯ್ ಬಿಡ್ಲಿ. ಆದ್ರೆ ಅತ್ತೆ, ಅವನ್ ಇದನ್ನೆಲ್ಲ ನಂಬ್ತಾನ? ಅವನ್ಗೆ ಈ ವಿಷಯ ಗೊತ್ತಾಗಿ ಮನೆಗೆ ಬರ್ದೆ ಸೀದಾ ಸ್ಟೇಷನ್ಗೆ ಹೋಗಿ ಅವಳನ್ನ ಬಿಡಿಸ್ಕೊಂಡ್ ಬಂದ್ರೆ ಆಗೇನ್ ಮಾಡ್ತೀರಾ? ತಾನ್ ಪ್ರೀತಿಸೋ ಹುಡುಗಿ ಇನ್ನೊಬ್ಬನ ಪ್ರೀತಿ ಮಾಡ್ತಾಳೆ ಅಂದ್ರೆ ಬಿಟ್ಕೊಡ್ಬೋದು. ಆದ್ರೆ ಈ ತರ ಕೆಲಸ ಮಾಡ್ತಾಳೆ ಅಂದ್ರೆ ಹೇಗೆ ಒಪ್ಕೊಳ್ತಾನೆ ಹೇಳಿ? ಅಂದ್ರೆ ಅವನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಈಗ ಬರ್ತಾನಲ್ವಾ, ನಿಮ್ಗೆ ಗೊತ್ತಾಗುತ್ತೆ. ತೀರ್ಥ, ತೀರ್ಥ, ತೀರ್ಥ! ತಾರಕ್, ಏನಾಯ್ತಪ್ಪ? ಯಾಕೆ ಬರ್ತಾನೆ ಇಷ್ಟೊಂದು ಕೋಪ ಮಾಡ್ಕೊಂಡು ಬರ್ತಾ ಇದೆಯಾ? ಅಮ್ಮ, ಮೊದಲು ತೀರ್ಥ ಇಲ್ಲಿ, ನನಗೊಂದು ಬೇಕು. ಎಲ್ಲವನು ಈಗ ಏನಾಯ್ತು ಅಂತ ಅಳಿಯಂದ್ರ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಮೊದಲು ಕುತ್ಕೋ, ಬಾ ಬಾ. ಅಮ್ಮ, ನನ್ನ ತಡಿಬಿಡಿ ನನ್ನನ್ನ. ನನಗೆ ಮೊದಲು ಅವನು ಎಲ್ಲಿದ್ದಾನೋ ಅವನು ಬೇಕು. ನನಗೆ ಎಲ್ಲಿದ್ದಾನ ಅವನು? ಬಾರೋ ಇಲ್ಲಿ. ಎಲ್ಲಿದ್ಯಾ ತೀರ್ಥ? ತಾರಕ್, ಏನಾಯ್ತು? ಏನಾಯ್ತಾ? ನನ್ನ ನಂದಿನಿ ಏನೋ ಮಾಡಿದ್ಲು ನಿನ್ಗೆ. ನನ್ನ ನಂದಿನಿ ಏನೋ ಮಾಡಿದ್ಲು ನನ್ನ ಮಗನೇ. ನಾನೇನ್ ಮಾಡಿಲ್ಲ. ಪೊಲೀಸ್ನವರು ಅವಳನ್ನ ಕರ್ಕೊಂಡು ಹೋದ್ರೆ ನಾನೇನ್ ಮಾಡಕ್ಕಾಗುತ್ತೆ ಮೊಬೈದ? ಅವಳು ದಂಧೆ ಮಾಡಿ ದಂಧೆಗಿಂತ ಅಂದ್ರೆ ಸಿಗತ್ ತೋಡ ಕಟ್ಬಿಡ್ತೀನಿ ನನ್ನ ಮಗನೇ. ತಾರಕ್, ಏನ್ ಮಾಡ್ತಿದ್ಯಾ? ಅವ್ರು ನಿಮ್ ಬಾವ, ಸ್ವಲ್ಪ ಮರ್ಯಾದೆಯಿಂದ ನಡ್ಕೊಳ್ಳೋದನ್ನ ಕಲಿ. ಇವನಿಗೆ ಮರ್ಯಾದೆ ಬೇರೆ ಕೇಳು.